ರಾಜೇಂದ್ರ ಪ್ರಸಾದ್ ಸಮೇತ ಅವರು ನಮ್ದು ಫಸ್ಟ್ ರಾಷ್ಟ್ರಪತಿ ಅಂದರೆ ಪ್ರೆಸಿಡೆಂಟ್. ಈಗ ಮುರ್ಮು ಇದ್ದಾರೆ. ಅವ್ರ ಭಾಳ ಗುಡ್ ಬಾಯ್ ಇದ್ರು. ಯಾವಾಗೂ ದೊಡ್ಡ ಪೊಸಿಷನ್ ಹೋಗ್ಬೇಕಂದ್ರೆ ಶಿಸ್ತಿರ್ಬೇಕು. ಶಿಸ್ತು ಅಂದರೆ ಡಿಸಿಪ್ಲಿನ್ ಭಾಳ ಇರ್ಬೇಕು. ಡಿಸಿಪ್ಲಿನ್ ಇದ್ದರೆ ಮ್ಯಾಲೆ ಬರ್ತಾರೆ. ಅದ್ರ ಜೊತೆಗೆ ಅವ್ರು ಎಂದೂ ಅವ್ರು ಪ್ರೆಸಿಡೆಂಟ್ ಅಂತ ತಿಳ್ಕೊಂಡೇ ಇಲ್ಲ. ಅವ್ರು ನಾ ಕಿಂಗ್ ಅಂಥೇಳಿ ರಾಷ್ಟ್ರಪತಿ ಭವನದಾಗ ಇರೋದು ಹಾಗೆಲ್ಲ ಮಾಡಿಲ್ಲ. ಅದ್ರಾಗ ಒಂದು ಸಣ್ಣ 2 ರೂಮ್ದಾಗ ಇದ್ರು. ಆಮೇಲೆ ಅವ್ರ ಸ್ಯಾಲ್ರಿ ಎಷ್ಟಿತ್ತಲ್ಲ 10,000 ಇತ್ತು. ಆವಾಗ ಅದು ಫ್ರೀಡಮ್ ಸಿಕ್ಕಿದಾಗ 10,000 ಅಂದ್ರೆ ಭಾಳ ಅದು. ಅದ್ರನಾಗ ಅವ್ರು ನನಗಿಷ್ಟು ಜರೂರತ್ತಿಲ್ಲ, ಬರೀ 3,500 ಅಷ್ಟೇ ಸಾಕಂತಿದ್ರು. ಆಮೇಲೆ ಅವ್ರಿಗೆ ಎಲ್ಲ ಬ್ರಷ್ ಕೊಡೋಕೆ ಒಬ್ಬರು ಮನುಷ್ಯ ಇರ್ತಾರೆ, ಪೇಸ್ಟ್ ಹಚ್ಕೊಡಕ್ಕೆ ಮನುಷ್ಯ ಇರ್ತಾರೆ, ಎಲ್ಲ ಇರ್ತಾರೆ. ಬಟ್ ಅವರೆಲ್ಲ ಬಿಡಿಸಿ ಅದನ್ನ ತಾವ ಕುಕ್ಕಿಂಗ್ ಮಾಡ್ಕೊತಿದ್ರು. ಆಮೇಲೆ 3rd ಕ್ಲಾಸ್ ಟ್ರೈನ್ದಾಗ ಟ್ರಾವೆಲ್ ಮಾಡ್ತಿದ್ರು. ಅಂದ್ರೆ ಅವರು ಪ್ರೆಸಿಡೆಂಟ್ ಅಂತ ತಿಳ್ಕೊಂತಿಲ್ಲ, ನಾನೊಂದು ಸರ್ವೆಂಟ್, ಜನರಿಗೆಲ್ಲ ಹೆಲ್ಪ್ ಮಾಡೋರಂತ. ಹಂಗೆ ಒಂದು ದಿವಸ ಮಕ್ಕಳು ಅವ್ರ ಲೈಬ್ರರಿದಾಗ ಬಂದು ಎಲ್ಲ ಬುಕ್ ಹರಿದು ಬಿಡ್ತಾರೆ. ಒಂದು 2-3. ಸೊ ಇವ್ರಿಗೆ ಅನ್ನಿಸ್ತೈತಿಪ್ಪ ಬುದ್ಧಿ ಹೇಳ್ಬೇಕು ಮಕ್ಳಿಗೆ ಅಂಥೇಳಿ ಕರೆಸ್ತಾರೆ. ಬಟ್ ಅವ್ರಿಗೇನಿರ್ತೈತಿ, ಅವ್ರಿಗೆ ಅದು ಗಿಲ್ಟ್ ಆಗಬಾರ್ದು. ಮಕ್ಕಳಿಗೆ ಗಿಲ್ಟ್ ಆದರೆ ಏನಾಗ್ತೈತಿ, ನಾ ಬ್ಯಾಡ್ ಬಾಯ್ ಅಂತ ತಿಳ್ಕೊಂಡ್ಬಿಡ್ತಾರೆ ಮಕ್ಕಳು. ಸೊ ಎಲ್ಲರೂ ಮನುಷ್ಯರಂದ್ರೇನ, ತಪ್ಪು ಮಾಡೋದು ಮನುಷ್ಯ ಅಂದ್ರೆ ಮಿಸ್ಟೇಕ್ಸ್ ಮಾಡೋದು, ಗ್ರೋ ಆಗೋದು. ನಿನಗೂ ಯಾವಾಗೂ ಮಿಸ್ಟೇಕ್ ಮಾಡ್ಕೊಳ್ಳೆ, ಯು ಶುಡ್ ಟ್ರಸ್ಟ್ ಯುವರ್ ಸೆಲ್ಫ್ ದ್ಯಾಟ್ ಯು ವಿಲ್ ಇಂಪ್ರೂವ್ ಅಂತ. ಹಂಗೆ ವಿಶ್ವಾಸ ಇಟ್ಟು ಸಪೋರ್ಟ್ ಮಾಡ್ಕೊತ ಹೋಗ್ಬೇಕು. ಹಂಗೆ ಇವರು ಹಂಗೆ ಮಾಡ್ತಾರೆ. ಅವ್ರ ಕಡೆ ಟ್ರಸ್ಟ್ ಅವ್ರ ಮೇಲೆ ಅವ್ರಿಗೆ ನಾನು ನಂಬ್ತೀನಿ ಮಕ್ಕಳೇ, ನೀವು ಗುಡ್ ಬಾಯ್ ಅಂತ ಹೇಳಿ ತಿಳ್ಕೊಳಕ್ಕೆ ಅವ್ರನ್ನ ಕರೆದು ಯಾರು ಎಷ್ಟು ಪೇಜ್ ಹರಿದಿರಲ್ಲ ಅಷ್ಟು ನಾನು ರೊಕ್ಕ ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲರೂ ಖುಷಿಲೇ ಹೇಳ್ತಾರೆ. ಅಷ್ಟು ಕೊಟ್ಟು ಯಾರ್ಯಾರು ಎಷ್ಟೆಷ್ಟು ಹರಿದಿರ್ತಾರಲ್ಲ ಅಷ್ಟು ಪೇಜ್ ನಂಬರ್ ವೈಸ್ ಅವ್ರಿಗೆ ರೊಕ್ಕ ಕೊಡ್ತಾರೆ. ಆಮೇಲೆ ಹೇಳ್ತಾರೆ, ನೋಡಿರಿ ಬುಕ್ಸ್ ಅಂದ್ರೆ ನಮಗೆ ನಾಲೆಜ್, ನಾವು ಗ್ರೋ ಆಗೋದು, ನಾವು ಲೈಫ್ದಾಗ ಖುಷಿ ಇರೋದು ಬುಕ್ಕಿನ ಸಲುವಾಗಿ. ಸೊ ಬುಕ್ಕಿನೆಂದು ಹರಿಬಾರ್ದು. ನಾನು ನಿಮಗೆ ರೊಕ್ಕ ಇದಕ್ಕೆ ಕೊಡ್ತೀನಿ, ನೀವು ಇದು ಪಬ್ಲಿಕ್ ಪ್ರಾಪರ್ಟಿ ಅಂತ ಹರಿತಿರಲ್ಲ, ಪಬ್ಲಿಕ್ ಅಲ್ಲ, ಇದು ನಿಮ್ದು ರೆಸ್ಪಾನ್ಸಿಬಿಲಿಟಿ, ದೇವ್ರಿದು ಅಂಥೇಳಿ. ಈಗ ನಿಮ್ಗೆ ಈ ರೊಕ್ಕ ಕೊಡ್ತೀನಿ, ಈ ರೊಕ್ಕಲ್ಲೇ ನೀವು ಮತ್ತೆ ಬುಕ್ಸ್ ತೊಗೋಬೋದು. ಅದನ್ನು ಹೆಂಗೆ ಕೇರ್ ಮಾಡ್ತಿರಲ್ಲ, ಇದನ್ನು ಹಂಗೆ ಕೇರ್ ಮಾಡ್ಬೇಕಂತ ಹೇಳ್ತಾರೆ. ಹಂಗೆ ಜಾಕೀರ್ ಹುಸೇನೂ ಅಷ್ಟು ಗ್ರೇಟ್ ಇದ್ರು. ಇವರು ವೈಸ್ ಪ್ರೆಸಿಡೆಂಟ್ ಇದ್ರು ನಮ್ದು ಫಸ್ಟ್. ಆಮೇಲೆ ಥರ್ಡ್ ಪ್ರೆಸಿಡೆಂಟ್ ಆಗ್ತಾರೆ ಅವ್ರು. ನೆಕ್ಸ್ಟ್ ಫ್ಯೂಚರ್ದಾಗ ಪ್ರೆಸಿಡೆಂಟು ಆಗ್ತಾರೆ. ಆಮೇಲೆ ರಾಜೇಂದ್ರ ಪ್ರಸಾದಿಗೆ ಡಿಫ್ರೆನ್ಸ್ ಏನಂದ್ರೆ, ಅವ್ರಿಗೆ ಮೋಸ್ಟ್ಲಿ ಅವರು ಭಾರತ ರತ್ನನೂ ಸಿಕ್ಕಿತ್ತು ಅನಿಸ್ತಿತ್ತು ಅವ್ರಿಗೆ. ಆಮೇಲೆ ಜಾಕೀರ್ ಹುಸೇನ್ಗೂ ಭಾರತ ರತ್ನ ಸಿಕ್ಕಿತ್ತು.